ಶಾಲಾ ಮುಖ್ಯ ಶಿಕ್ಷಕ ಒಬ್ಬ ಮುಸ್ಲಿಂ ಎಂಬ ಕಾರಣಕ್ಕೋಸ್ಕರ ಆ ಶಾಲೆಯ ಮಕ್ಕಳಿಗೆ ಕುಡಿಯುವ ನೀರಿನಲ್ಲಿ ವಿಷ ಬೆರೆಸಿದಂತಹ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋಡಿ ಸ್ವಾಮಿ, ಇವತ್ತು ಸಮಾಜ ಎಷ್ಟರ ಮಟ್ಟಿಗೆ ಧರ್ಮ ಮತಾಂಧಗಳ ರೀತಿ ಹೋಗ್ತಾ ಇದೆ ಅಂತ ಅಂದ್ರೆ, ಇಲ್ಲಿ ಮಕ್ಕಳ ಸಾವಿಗೂ ಬೆಲೆ ಇಲ್ಲ, ಯಾವ ಧರ್ಮಕ್ಕೂ ಬೆಲೆ ಇಲ್ಲ. ಅಂದ್ರೆ ಇದು ಅಜ್ಞಾನದತ್ತ ಸಾಕ್ತಾ ಇದ್ದೀವ ಅಥವಾ ಧರ್ಮ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಫೇಲ್ ಆಗಿದ್ದೀವ. ಇದು ಪ್ರಕರಣ ಸೌದತ್ತಿ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಆಗಿದೆ. ಹುಲಿಕಟ್ಟೆ ಗ್ರಾಮದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಆ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರು ಅಂದ್ರೆ ಹೆಡ್ ಮಾಸ್ಟರ್ ಒಬ್ಬ ಮುಸ್ಲಿಂ. ಅದಕ್ಕೆ ಒಬ್ಬ ಶ್ರೀರಾಮ ಸೇನೆಯ ತಾಲೂಕು ಅಧ್ಯಕ್ಷ, ಅಲ್ಲಿರುವಂತಹ ತಾಲೂಕು ಅಧ್ಯಕ್ಷ ಸಾಗರ್ ಪಾಟೀಲ್ ಅನ್ನೋವನು ಇಬ್ಬರನ್ನ ಸೇರಿಸ್ಕೊಂಡು, ಅಂದ್ರೆ ಇನ್ನೊಬ್ಬ ಪಾಟೀಲ್ ಅವ್ರನ್ನ ಸೇರಿಸ್ಕೊಂಡು, ಇನ್ನೊಬ್ಬ ನಾಗಗೌಡ ಬಸಪ್ಪ ಪಾಟೀಲ್ ಅನ್ನೋರ್ನ ಸೇರಿಸ್ಕೊಂಡು ಒಂದು ಕ್ರೈಮ್ ಅನ್ನ ಸೃಷ್ಟಿಸ್ತಾನೆ. ಏನು, ಈ ಶಾಲೆಗೆ ಹೇಗಾದ್ರೂ ಮಾಡಿ ವಿಷ ಹಾಕಬೇಕು, ಅಲ್ಲಿರುವಂತಹ ಮಕ್ಕಳುಗಳ ಸತ್ತು ಹೋದ್ರೆ ಇದು ಮುಖ್ಯ ಶಿಕ್ಷಕರ ತಲೆ ಮೇಲೆ ಬರುತ್ತೆ ಅಂತ. ಇಂಥ ದುರ್ದೈವ ನೋಡಿ. ಇದಕ್ಕೆ ಇನ್ನೊಬ್ಬ SC ಅವನ್ನ ಕೃಷ್ಣ ಅನ್ನೋವನ್ನ ಇಟ್ಕೊಂತಾರೆ, ಕೃಷ್ಣ ಮಾದಾರ ಅನ್ನೋವನ್ನ. ಅವನಿಗೆ ಒಂದು ಬೆದರಿಕೆ ಹಾಕ್ತಾರೆ, ನೀನು ಒಂದು ಹುಡುಗಿನ ಲವ್ ಮಾಡಿದ್ಯಲ್ಲ, ಅವಳು ಬೇರೆ ಕ್ಯಾಸ್ಟ್ಗೆ ಸೇರಿದವಳು, ನೀನೇನಾದ್ರು ಈ ಕ್ರೈಮ್ ಅಲ್ಲಿ ಬಂದು ನನಗೆ ಹೆಲ್ಪ್ ಮಾಡಿಲ್ಲ ಅಂತ ಅಂದ್ರೆ ಊರಲ್ಲಿ ಒಂದು ಗಲಭೆ ಮಾಡಿ ನಿನ್ನ ಹೊಡೆಸ್ತೀವಿ ಅಂತ. ಸೊ ಈ 3 ಜನ ಮಾಡಿ ಕೃತ್ಯ ಮಾಡಕ್ಕೆ ಹೋದ್ರೆ ಅಲ್ಲಿ ಮತ್ತೆ ಸ್ಕೂಲಲ್ಲಿ ಒಂದು ಚಿಕ್ಕ ಹುಡುಗನ ಇಟ್ಕೊಂಡು ಆ ಚಿಕ್ಕ ಹುಡುಗನಿಗೆ ಕುರ್ಕುರೆ ಪ್ಯಾಕೆಟು, ಒಂದು ಚಾಕ್ಲೇಟ್ ಮತ್ತೆ 500 ರೂಪಾಯಿ ಹಣವನ್ನ ಕೊಟ್ಟು ಆ ವಿಷದ ವಿಷ ಏನಿದೆ ಅದನ್ನ ತಗೊಂಡ್ಬಂದು ನೀರಲ್ಲಿ ಮಿಕ್ಸ್ ಮಾಡೋದಕ್ಕೆ ಇವನ್ನ ಬಳಸ್ತಾರೆ. ಇಲ್ಲಿ ಜಾತಿನ ಅಥವಾ ಧರ್ಮನ ಅಥವಾ ಮಾನವೀಯತೆನ ಪ್ರಶ್ನೆ. ನಾವು ಪ್ರತಿನಿತ್ಯ ಕಮೆಂಟ್ ಬಾಕ್ಸ್ಗಳಲ್ಲಿ ನೋಡೋದೇನು, ನಾನು ಧರ್ಮ ಅಲ್ಲ, ನಾನು ಹಿಂದೂ ರೀ, ನೀವೇನು ಹಿಂದುತ್ವ ಬಗ್ಗೆ ಮಾತಾಡ್ತೀರಿ ಅಂತ. ನಾನು ರಾಘವೇಂದ್ರ ಅನ್ನೋ ಹಿಂದೂನೇ. ಆದರೆ ಮಾನವೀಯತೆ ಅನ್ನೋದು ಮನುಷ್ಯನಿಗೆ ಸಹಜವಾಗಿ ಇರಬೇಕಾದಂಥ ಅಂಶ. ಇವತ್ತು ನೀವು ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಲ್ಲ, ನಾನು BJP ವಿರುದ್ಧ ಆಗಲಿ ಹಿಂದುತ್ವದ ವಿರುದ್ಧ ಆಗಲಿ ನಾನು ಮಾತಾಡ್ತಾ ಇಲ್ಲ. ನನ್ನ ಬಗ್ಗೆ ಮತ್ತೆ ನೀವು ಕಮೆಂಟ್ ಮಾಡೋದಾದ್ರೆ ದಯಮಾಡಿ ನಾವು ಮಾಡಿರುವಂತಹ ಕಾಂಗ್ರೆಸ್ ವಿರುದ್ಧ, JDS ವಿರುದ್ಧ ಇರುವಂತಹ ವಿಡಿಯೋಗಳನ್ನು ನೋಡಿದ ನಂತರ ಕಮೆಂಟ್ ಮಾಡಬೇಕು. ಮುಖ್ಯವಾಗಿ ಏನು ಅಂತಂದ್ರೆ ಮಾನವೀಯತೆಯನ್ನ ಬೆಳೆಸುವಂತಹ ರೀತಿಯಲ್ಲಿ ಬೆಳ್ಕೊಳ್ಳಿ. 11 ಜನ ಮಕ್ಕಳು, ಪುಟ್ಟ ಮಕ್ಕಳು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ. ಗಾಡ್ ಗ್ರೇಸ್ ಅವರು ವಾಸಿಯಾಗಿ ಬರಲಿ ಅಂತ ಹೇಳಿ ನಾವು ಪ್ರೇ ಮಾಡ್ಕೊಳ್ಳೋಣ. ಹಾಗೂ ಈ 3 ಜನ ಏನಿದ್ದಾರೆ ಇವರಿಗೆ ಗಲ್ಲು ಶಿಕ್ಷೆಯನ್ನು ಆಗಬೇಕು ಅಂತ ಹೇಳಿ ನಮ್ಮ ವಿಜಯವಾಹಿನಿಯಿಂದ ಕೇಳ್ಕೊತಾ ಇದ್ದೀವಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.